ನಮಸ್ಕಾರ. ಈಗ ಪಾಲಿ ಮ್ಯಾಂಗೋ, ತೋತಾಪುರಿ ಮಾವಿನಕಾಯಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಮಾವಿನಕಾಯಿ ಗೊಜ್ಜು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ಒಂದು 3 ತೊಗೊಂಡು ತುರ್ಕೊಳ್ಳಿ. ಇಲ್ಲ ಯಾವುದೇ ಮ್ಯಾಂಗೋದಲ್ಲೂ ಕೂಡ ಮಾಡ್ಬೋದು. ಹುಳಿ ಹೆಚ್ಚು ಕಡಿಮೆ ಆಗುತ್ತೆ, ಅದನ್ನು ನೋಡಿಕೊಂಡು ಸಾಮಾನು ಹಾಕಬೇಕಾಗತ್ತೆ. ಮಾವಿನಕಾಯಿ ಇಲ್ಲಿ ಒಂದು ಫುಲ್ಲು ನೋಡಿದ್ದೀರಲ್ಲ, ಫುಲ್ ಬೌಲು ಮಾವಿನಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಗಿಟ್ಕು ಕೊಬ್ಬರಿ, ಮತ್ತು ಇಲ್ಲಿ 3 ಟೇಬಲ್ ಸ್ಪೂನು ಮೆಂತ್ಯ, 3 ಟೇಬಲ್ ಸ್ಪೂನು ಸಾಸಿವೆ ಹುರ್ಕೊಂಡು ತೊಗೊಂಡಿದ್ದೀನಿ. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕೂಡ ಹುರಿದು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಬೇಕಾಗುವಂತಹ ಬೆಳ್ಳುಳ್ಳಿ, ಒಂದು ಹೋಲ್ ಪಾಡ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, ಒಂದು 3 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು 3 ಲೆಮನ್ ಸೈಜಷ್ಟು ಬೆಲ್ಲ, ಮತ್ತು ಆಯಿಲ್ ಅರ್ಧ ಕಪ್ಪು, ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ, ಅರಿಶಿನ, ಇಲ್ಲಿ ಇಂಗು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಬೆಳ್ಳುಳ್ಳಿನ ತುಂಬ ಜಜ್ಕೋಬಾರ್ದು, ಸೊ ಹೀಗೆ ಸುಮ್ಮನೆ ಸ್ಲೆಂಡರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕುವಾಗ ಬೇಕಾಗಿರೋದು. ಈಗ ಫಸ್ಟು ಕೊಬ್ಬರಿ, ಮೆಂತ್ಯ, ಸಾಸಿವೆ ಇದನ್ನು ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಬಿಡಿ. ಪುಡಿ ಮಾಡ್ಕೊಂಡು ನಂತರ ಸ್ವಲ್ಪ ತರ್ತರಿ ಇರಬೇಕು. ಪುಡಿ ಮಾಡ್ಕೊಂಡು ನಂತರ ಮಾವಿನಕಾಯಿನ ಹಾಕ್ಕೊಂಡು ಅದನ್ನು ಒಂದು ಕೋರಸ್ಸಾಗಿ ರುಬ್ಕೋಬೇಕಾಗತ್ತೆ. ಭಾಳ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಒಂದು 15-20 ದಿವಸ, 1 ತಿಂಗಳು ಕೂಡ ಇಟ್ಕೋಬೋದು. ಮಾವಿನಕಾಯಿ ಸೀಸನ್ನಲ್ಲಂತೂ ಇದನ್ನು ಮಾಡಿಟ್ಕೊಂಡ್ರೆ ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಪುಡಿ ಮಾಡಿಕೊಂಡು ಮಾವಿನಕಾಯಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಸೊ ಕಾಯ್ತಾ ಇದೆ. ಈಗ ನಾನು ಮೊದಲೇ ತಿಳಿಸ್ದಂಗೆ ನೋಡಿ, ಎಲ್ಲ ಒಟ್ಟಿಗೆ ನಾನು ಫಸ್ಟು ಪುಡಿ ಮಾಡಿಕೊಂಡೆ. ಅದಾದಮೇಲೆ ಮಾವಿನಕಾಯಿ ಹಾಕಿ ಉಪ್ಪು, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಒಂದೇ ದೊಡ್ಡ ಮಿಕ್ಸಲ್ಲಿ ನೋಡಿ ಒಂದೇ ಸಲ ಹೀಗೆ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಕಾಯ್ತಾ ಇದೆ. ಸೊ ಅರ್ಧ ಕಪ್ಪು, ಯಾಕೆಂದರೆ ಎಣ್ಣೆ ಸ್ವಲ್ಪ ಮುಂದಾಗ ಯಾಕೆ ಹಾಕ್ತೀವಿ ಅಂದರೆ ಇದು ಸ್ಟೋರ್ ಮಾಡ್ತೀವಿ. ಸೊ ಹಾಗಾಗಿ ಯಾವಾಗ ಬೇಕಾದರೂ ಇದನ್ನು ಅನ್ನಕ್ಕೂ ಕೂಡ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಹಾಕಿದ್ಮೇಲೆ ಇದಕ್ಕೆ ಸುಮಾರು 1 ಸ್ಪೂನ್ ಅಷ್ಟೇ ಅರಿಶಿನ ಹಾಕಿ, ಟರ್ಮರಿಕ್ಕು ಚೆನ್ನಾಗಿರುತ್ತೆ, ಕಲರು ಕೂಡ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಮೊದಲೇ ತಿಳಿಸ್ದಂಗೆ ಬೆಳ್ಳುಳ್ಳಿ ಸಣ್ಣದಾಗಿ ನೋಡಿ ಹೀಗೆ ಸ್ಲೆಂಡರಾಗಿ ಉದ್ದುದ್ದ ಹಚ್ಚಿದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿದ್ಮೇಲೆ ತುಂಬ ಜಜ್ಜಬಾರ್ದು, ಆವಾಗ ಆ ಬೆಳ್ಳುಳ್ಳಿ ವಾಸನೆ ಬೇರೆ ಥರ ಬರುತ್ತೆ. ಇಲ್ಲ ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂದರೆ ಬರೀ ಹಿಂಗೆ ಹಾಕಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಬೆಳ್ಳುಳ್ಳಿ ಹಾಕಿದ್ರೂ ಕೂಡ ಈ ಗೊಜ್ಜಿಗೆ ಒಂದು 1/4 ಚಮಚ ಇಂಗು ಕೂಡ ಹಾಕ್ತಾಯಿದ್ದೀನಿ. ಅದು ತುಂಬ ಸುವಾಸನೆಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಆದ ನಂತರ ನೋಡಿ ಚೆನ್ನಾಗಾಗಿದೆ. ನೋಡಿ ಆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದಾಗಲೇ ನೋಡಿ ಈ ಥರ ಕಲರು ಚೆನ್ನಾಗಿ ಬರೋದು. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಉಪಯೋಗಿಸಿ ಒಂದೇ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಮಾವಿನಕಾಯಿ ಸೀಸನಲ್ಲಿ ನೀವು ಮಾಡಿ ಇಟ್ಕೊಂಬಿಟ್ರಂತೂ ಮಕ್ಕಳಿಗೆ ಚಪಾತಿ, ರೊಟ್ಟಿ ಇದಕ್ಕೆಲ್ಲ ರೋಲ್ ಮಾಡಿ ನೀವು ಕೊಟ್ಬಿಡ್ಬೋದು. ಅನ್ನಕ್ಕೂ ಕೂಡ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಕಲಿಸ್ಕೊಂಡ್ರೆ ಭಾಳ ಎಲ್ಲ ಏಜ್ ಗ್ರೂಪು ಕೂಡ ಇದನ್ನು ಸವಿತಾರೆ, ತುಂಬ ಇಷ್ಟಪಡ್ತಾರೆ. ವಯಸ್ಸಾದವರು, ಮಕ್ಕಳು, ಹರಿಯದವರು ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸಿದ್ದೀನಿ. ಸೊ ಎಲ್ಲ ಒಂದೇ ಸರಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಕುದಿನ ಕುದಿಸ್ಕೊಡ್ಬೇಕು ಅಷ್ಟೇ. ಒಂದು ಕುದಿ ಕುದಿದ ತಕ್ಷಣ, ಯಾಕಂದರೆ ಕೊಬ್ಬರಿ ಎಲ್ಲ ಹುರ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ನೋಡಿ ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ಒಂದು ಕುದಿ ಬಂದ ತಕ್ಷಣ ಆರಿಸ್ಬಿಡಿ. ತುಂಬ ಚೆನ್ನಾಗಾಗತ್ತೆ ಮಾವಿನಕಾಯಿ ಗೊಜ್ಜು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಒಂದು ಕುದಿ ಬಂದಮೇಲೆ ಆರಿಸ್ಬಿಡಿ.